ಇಳಕಲ್ ಶ್ರೀ ಮಠಕ್ಕೆ ಭೇಟಿ ನೀಡಿದ ಮುಸ್ಲಿಂ ಸಮಾಜದ ಮುಖಂಡರು. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಆರಾಧ್ಯ ದೈವ ಶ್ರೀ ವಿಜಯ ಮಹಾಂತ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಅಂಗವಾಗಿ ನಗರದ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಪದಾಧಿಕಾರಿಗಳು ಆಗಸ್ಟ್ 18 ಸಾಯಂಕಾಲ 4 ಗಂಟೆಗೆ ಶ್ರೀ ಮಠಕ್ಕೆ ಭೇಟಿಯನ್ನು ನೀಡಿದರು. ಮಠದ ಗುರು ಮಹಾಂತ ಶ್ರೀಗಳನ್ನು ಮುಸ್ಲಿಂ ಬಾಂಧವರು ಶಾಲು ಹೊದಿಸಿ ಸತ್ಕರಿಸಿ ಜಾತ್ರಾ ಮಹೋತ್ಸವಕ್ಕೆ ಶುಭಾಶಯಗಳನ್ನು ತಿಳಿಸಿ ಭಾವೈಕ್ಯತೆಯ ಊರಲ್ಲಿ ಕೋಮು ಸಾಮರಸ್ಯವನ್ನು ಮೆರೆದಿದ್ದಾರೆ. ನೋಡಿ ಯುವಕರೇ, ಇವತ್ತು ನಮ್ಗ ನಮ್ಮ ದೊಡ್ಡಪ್ಪ ನೆನಪಿಗೆ ಬರ್ತಾ ಇದೆ. ಬಾಮುಂಜಿ ನೋಡ್ಲಿಕ್ಕಿಲ್ಲ. ಇದೇ ಸ್ಥಾನದಲ್ಲಿ ಕುಂತು ನಾವು ವಿಚಾರ ಕೂಟವನ್ನು ಮಾಡಿದ್ವಿ. ವಿಚಾರ ಕೂಟ ಮಾಡುವಾಗ ನಮಾಜ್ ಟೈಮ್ ಆಗ್ಬಿಟ್ಟು ನಮಾಜ್ ಟೈಮ್ ಆಗೋಣ ಏನಾಗ್ಬಿಟ್ಟು ಅದ್ದೂರಿ ಅಂದ್ರು ನಮಾಜ್ ಮಾಡ್ರಿ ಅಂತ ತಗೊಬಿಡ್ರಿ ತಗೊಬಿಡ್ರಿ ಏನ್ ಮಾಡ್ರಿ ಅಂತಂದ್ರು. ಈಗ ನಮ್ಮ ಮಹಿಳೆಯರಿಗೆ ಆ ಹಿಂದೂ ಸಂಸ್ಕೃತಿಯ ಪರವಾಗಿ ಏನು ಗೌರವ ಏನು ಅನ್ನೋದ್ರ ಬಗ್ಗೆ ಭಾಳ ತಿಳಿದಿರಲಿಲ್ಲ. ಅದರಲ್ಲಿ ಕುಂತ ಬಂದಿಲ್ಲ ಕುಂದ್ಬಿಟ್ಟು ಎಲ್ಲರೂ ನಾವು ಕಾಪಾಡ್ಬಿಟ್ಟು ಇದೇನಪ್ಪ ಅಂತಾರೆ. ಅದ್ದೂರಿ ಯಾರು ಸಂಕೋಚ ಬಿಡ್ಬೇಡ್ರಿ, ತೆಗೆದುಬಿಟ್ಟು ಗದ್ದಿಗೆ ಬರೋದಿಲ್ಲ ನಮಾಜ್ ಮಾಡಿ ಅಂತಂದ್ರು. ಭಾಳಷ್ಟು ಜನರು ಬಗ್ಗೆ ಮಾತಾಡಲಿ ಇಲ್ಲಿ ಕೇಳುವ ಒಳ್ಳೆ ಮಾಡಲ್ಲ. ನಾವು ಹೇಳೋದಿಷ್ಟೇ, ಇವತ್ತು ನಾವು ಕೂಡಿದಂಥದ್ದು ಬಸವ ತತ್ವ ಏನೈತಲ್ಲ, ಬಸವ ತತ್ವದ ಅನ್ನ ಬಸವನ ವಚನಗಳನ್ನು ತಾವೆಲ್ಲರೂ ಓದಬೇಕು. ಎಷ್ಟೊಂದು ಅದರಲ್ಲಿ ಗಂಭೀರತೆ ಐತೆ, ಎಷ್ಟೊಂದು ಮಾರ್ಗದರ್ಶನ ಐತೆ. ಒಂದೊಂದು ವಚನಗಳಲ್ಲಿ ಇಡೀ ಮನುಷ್ಯನ ಜೀವನವನ್ನೇ ಬದಲಾಯಿಸುವಂಥ ಆ ವಚನ ಸಾಹಿತ್ಯ ಇದೆ. ಅದು ದಯವಿಟ್ಟು ಅದರಲ್ಲಿ ನಾವು ನೆನಪು ಮಾಡ್ಕೊತಾ ಇದ್ದೀನಿ. ಇದು ನಿಮ್ಮದು ಪರಂಪರೆ. ನಾವು ಹೋದ್ರೂ ಸಹಿತ ನಮ್ಮ ಮೊಮ್ಮಕ್ಕಳು ಈ ಪರಂಪರೆ ನಡೆಸ್ಕೊಂಡು ನಾವು ಇದು ಮಾಡ್ತಾ ಇದ್ದೀವಿ. ನಾವು ಅದರಲ್ಲಿ ನೆನಪು ಕೊಡ್ತಾ ಇದ್ವಿ. ನಮ್ಮ ಇದ್ರದ್ದು ಸಂಗಮದ ಬಗ್ಗೆ ನಮ್ಮ ಮೌಲಾನವರು 2 ಮಾತುಗಳನ್ನು ಹೇಳ್ತಾರೆ. ಆನಂದ ತಾವೆರಡು ಆಶೀರ್ವಚನ ಹೇಳಿ ನಮ್ಗೆ ಆಶೀರ್ವಾದ ಮಾಡೋಕ್ಕೆ ಅಂತ ಹೇಳ್ಬೇಕು. ನನ್ನ ಮಾತು ಧನ್ಯವಾದಗಳು. ವಚನ ಶರಣ ಸಂಸ್ಕೃತಿ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿವಸ ನಮ್ಮ ಇಳಕಲ್ ನಗರದ ಅಂಜುಮನ್ ಇಸ್ಲಾಂ ಅಧ್ಯಕ್ಷರಾದ ಅಲ್ಹಾಜ್ ಉಸ್ಮಾನ್ ಮುನಾಬಾ ಸಾಹೇಬರ ನೇತೃತ್ವದಲ್ಲಿ ಇಳಕಲ್ ಅಂಜುಮನ್ ಸಂಸ್ಥೆಯ ಎಲ್ಲ ಸದಸ್ಯರು ಹಾಗೂ ಯುವಕರು ಮತ್ತು ಗಣ್ಯಮಾನ್ಯರು ಎಲ್ಲರ ಕಂತು ಇವತ್ತು ಶ್ರೀಮಠಕ್ಕೆ ಭೇಟಿ ಕೊಟ್ಟು ಈ ಒಂದು ಶುಭ ಸಂದರ್ಭದಲ್ಲಿ ಅವರನ್ನು ಧನ್ಯವಾದ ಹೇಳಲಿಕ್ಕೆ ಹಾಗೂ ಜಾತ್ರೆಯ ಅಥವಾ ಶರಣ ಸಂಸ್ಕೃತಿ ಉತ್ಸವದ ಶುಭಾಶಯವನ್ನು ಕೋರಲಿಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಶಿವಯೋಗಿಗಳು ಮತ್ತು ಮುರ್ತುಜಾ ಖಾದರಿಯವರು ಏನು ಒಂದು ಅವತ್ತಿನ ದಿವಸ ನಮಗೆ ಸೌಹಾರ್ದದ ಪಾಠವನ್ನು ಫೌಂಡೇಶನ್ ಅಂತಾರೆ, ಆ ಫೌಂಡೇಶನನ್ನು ಹಾಕಿಕೊಟ್ಟು ಅದಕ್ಕೆ ಇತಿಹಾಸವನ್ನು ಓದಿದವರು ನೆನಪಿಟ್ಟವರು ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ. ಅದಕ್ಕಾಗಿ ಅವರ ನಡೆದಂಥ 100 ವರ್ಷಗಳ ಹಿಂದೆ ನಡೆದಂಥ ಆ ಘಟನೆಗಳೇನದವಲ್ಲ, ಆ ಘಟನೆಗಳು ಇವತ್ತಿಗೂ ಕೂಡ ನಮ್ಮ ಇಳಕಲ್ ನಗರದಲ್ಲಿ ಆ ಬಂಧುತ್ವವನ್ನು ಬಾಂಧವ್ಯವನ್ನು ಗಟ್ಟಿಯಾಗಿರಿಸಿಕೊಂಡಿದ್ದಾವೆ. ಅದಕ್ಕೆ ಇದನ್ನು ನಾವೇನೈತಲ್ಲ ಇವತ್ತು ಮಹಾತ್ಮರಂತ ಏನದಾರ ಅವರಲ್ಲಿ ಭಿನ್ನ ಭೇದ ಇರೋಂಗಿಲ್ಲ, ಯಾವತ್ತೂ ಇರೋಂಗಿಲ್ಲ. ನೋಡ್ರಿ, ಮಹಾಂತ ಸ್ವಾಮಿಗಳು ಒಂದು ಮನೆಯೊಳಗೆ ಇಲ್ಲೇ ಆತ್ಮಜಕ್ಕೆ ಕುಂತು ಹೋಗಿದ್ರು. ಮಾತಾಡಬೇಡ್ರಿ, ಸ್ವಲ್ಪ ಮಾತಾಡ್ಬೇಡ್ರಿ. ಇಲ್ಲೇ ಒಬ್ಬರು ಭಕ್ತರ ಮನೆಯಾಗ ಪಾತ್ಪೂಜಕ್ಕೆ ಹೋಗಿದ್ರು ಅವರು. ಬಂದ್ ಮಾಡಿಬಿಡಿ ಸರ್. ಪಾತ್ಪೂಜಕ್ಕೆ ಹೋದಾಗ ಏನಾಗಿತ್ತಂದ್ರೆ ಮುರ್ತುಜಾ ಖಾದ್ರಿ ಶರಣರು ಅಲ್ಲಿಂದ ಹಿಂಗೆ ಬಂದರು. ಅವಾಗ ಮುರ್ತುಜಾ ಖಾದ್ರಿ ಶರಣರ ಜೊತೆಗೆ ಶಿಷ್ಯರಿದ್ರು. ಅವ್ರ ಶಿಷ್ಯರು ಏನಂದ್ರು, ಮಾನ್ಸ್ವಾಮಿಗಳು ಇದೇ ಮನ್ಯಾಗ ಅದಾರಿ ಅಂತ ಅಂದ್ಬಿಟ್ರು. ಓ ಇಲ್ಲೇ ಅದಾರ ಅಂತ ತಿಳ್ಕೊಂಡು ಹೇಳಿ ಅವ್ರಿಗೆ ಏನಾಗಿತ್ತಂದ್ರೆ ಅವ್ರಿಗೇನು ತನ್ಮಯದಲ್ಲಿ ಇದ್ರು ಅವರು ಆ ಭಗವಂತನ ತನ್ನ ಮಾನ್ಸ್ವಾಮಿಗಳು ಇಲ್ಲೇ ಅದಾರ. ಭಾಳ ಖುಷಿ, ಅವರಿಬ್ರು ಭಾಳ ಫ್ರೆಂಡ್ಶಿಪ್ ಚಲೋ, ಅತ್ಯಂತ ಆತ್ಮೀಯರು ಅವರು. ಹಂಗಾರೆ ಮಾನ್ಸ್ವಾಮಿಗಳು ನೋಡ್ಕೊಂಡು ಹೋಗೋನು ಅಂತ ಹೇಳಿ ದಡಕ್ಕನ ಅವ್ರ ಮನೆಗೆ ಹೋಗ್ಬಿಟ್ಟು
ಜಡಕ್ನ ಮನೆಗೆ ಹೋದಾಗ ಅದು ಲಿಂಗಾಯತ ಮನೆ ಆಗಿತ್ತು. ಮಾಂಸಗಳೆಲ್ಲ ಅದರಂತೆ ಅದಾರಪ್ಪ ಬರ್ತಾರೆ ಇಲ್ಲೇ ಕೂಡ್ರಿ ಅವ್ರಿಗೆ ಏನಾಗಿತ್ತಂದ್ರೆ ಮುಂದೆ ಅಜ್ಜಾರಿಗೆ ಪೂಜೆ ಪೂಜೆ ಕುಂತಿದ್ರಲ್ಲ ಅಲ್ಲೇ ಒಳಗೆ ಹೋಗೋದ್ರೊಳಗೆ ಮಾಲಕ್ ಅಲ್ಲಿ ಹೋಗಿ ಅಜ್ಜಾರಿಗೆ ಹೇಳಕ್ಕೆ ಅಪ್ಪ ಬಂದಾರ ಹೇಳಕ್ ಕೊಟ್ಟಾನ. ಅಲ್ಲಿ ಆ ರೂಮ್ನೊಳಗೆ ಒಂದೇ ಕುರ್ಚಿ ಹಾಕಿದ್ರು ಮಾಂಸ ಒಬ್ಬರ ಇದ್ರು. ಅವ್ರ ಮಾಲಕ್ ಅವ್ರ ಯಜಮಾನ ಅಲ್ಲಿ ಹೋಗಿ ನೋಡಕ್ ಹೇಳೋದ್ರೊಳಗೆ ಮುತ್ತುಜ ಖಾದ್ರಿ ಅವರು ಮಾಂಸ ಇಬ್ಬರು ಹೆಂಗಿತ್ತಂದ್ರೆ ಇವ್ರು ಮುಸಲ್ಮಾನ ಗುರುಗಳು ಇವ್ರನ್ನ ಇಲ್ಲಿ ಕುಂಡ್ರಸನ ಕೊಲಿಗೆ ಹೆಂಗ್ ಕರ್ಕೊಂಡು ಹೋಗೋಣ ಅಂತ ಅವ್ರ ತಲೆ ಇರ್ತದೆ. ಅವ್ರ ತಲೆ ಇತ್ತು. ಮಾಂಸಗಳು ಏನ್ ಮಾಡಿದ್ರ ಅಂದ್ರೆ ಅವ್ರು ಹೋಗೋದ್ರೊಳಗೆ ಇಬ್ರು ಅಲ್ಲೇ ಕೂಡ ಇದು ಎಂತ ಅದ್ಭುತವಾದಂತ ಇದು ವಿಸ್ಮಯ ಅಂದ್ರೆ ವಿಸ್ಮಯ ಅಂತವೆಲ್ಲರೇ. ಅದಕ್ಕಾಗಿ ಇಂಥ ಗಟ್ಟಿಯಾದಂಥ ಆತ್ಮಗಳು, ಎಂಥ ಪವಿತ್ರವಾದಂಥ ಆತ್ಮಗಳು, ಅಖಂಡತ್ವ ಅಂತ ಕರೀತಾರೆ. ಸೃಷ್ಟಿ ಅಖಂಡ. ಅದಕ್ಕಾಗಿ ಆ ಸೃಷ್ಟಿಯಿಂದ ಹುಟ್ಟಿದಂಥ ಎಲ್ಲ ಜೀವಿಗಳಲ್ಲಿ ಅಖಂಡ ತತ್ವ ಎಲ್ಲರಲ್ಲಿ ಒಂದೇ ಇರ್ತೈತಿ. ಅದನ್ನ ಯಾರು ದರ್ಶನ ಮಾಡ್ಕೊಂಡಿರ್ತಾರೆ, ಯಾರು ಅದನ್ನು ಮುಟ್ಟಿರ್ತಾರೆ, ಅವ್ರಿಗೆ ಏನಿರುತ್ತಲ್ಲ ಅದು ಎಲ್ಲ ಒಂದಾಗಿ ಅಲ್ಲೇ ಪವಾಡ ಸದೃಶವಾಗಿ ನಿಂತು ಹೋಗ್ಬಿಡ್ತೈತೆ ಅದು. ಅದಕ್ಕೆ ಅದನ್ನ ಅಂತರಂಗದಲ್ಲಿ ನಾವು ಅದನ್ನ ಕಾಣ್ಕೋಬೇಕು. ಅದಕ್ಕಾಗಿ ಇಷ್ಟು ಚಲೋ ಆತ್ಮೀಯತೆ ಇದ್ರಲ್ಲ ಅವರು ಇಬ್ರು ಕೂಡ ವಾಕಿಂಗ್ ಹೋಗ್ತಿದ್ರು. ಅವ್ರ ದಿನ ಇಬ್ರು ಕೂಡ ವಾಕಿಂಗ್ ಹೋಗ್ತಿದ್ರು ಅವ್ರು. ಅವಾಗ ವಾಕಿಂಗ್ ಹೋಗೋ ಹೊತ್ನಾಗ ಏನಾತಂತಂದ್ರೆ ಮುತ್ತುಜ ಖಾದ್ರಿ ಶರಣರು ಏನ್ ಹೇಳಿದ್ರು, ಮಾತಪ್ಪಗಳ ನಾನು ಲಿಂಗೈಕ್ಯ ಆದಾಗ ನೀವು ನನ್ನ ಸಮಾಧಿಗೆ ಬಂದು ನೀವು ನನಗೆ ಇದು ಹಾಕ್ಬೇಕು ಅಂತ ಹೇಳಿದ್ರು ಅವರು. ಯಾರು ಬೇಡ ಅಂತಾರಪ್ಪ, ಖಂಡಿತವಾಗಿ ನಾ ಬರ್ತೀನಿ ಅಂತ. ಅದಾಗ ನಂಗಾರೆ ನೀವು ನಾ ಅಕಸ್ಮಾತ್ ನೀವು ಅಂದ್ರೆ ನೀವು ಬಂದ್ರೆ ನನಗೆ ಮಣ್ಣು ಹಾಕ್ಬೇಕು ನೋಡ್ರಿ ಅಂತಂದ್ರು. ಯಾರು ಅನ್ಸಂದ್ರು. ಅಂದಾಗ ಆಯ್ತು ಬರ್ತೇನೆ ಅಂತ ಅಂದ್ಬಿಟ್ರು. ನೋಡ್ರಿ ಮೊದಲು ಏನಂತ ಮುತ್ತುಜ ಖಾದ್ರಿ ಶರಣರು ಲಿಂಗದೊಳಗೆ ಆಗ್ಬಿಟ್ಟು ಫಸ್ಟ್ ಅವರ ಲಿಂಗದೊಳಗೆ ಆದ್ಮೇಲೆ ಮುಂದೆ ಹಿಂಗ ಮಾನಸ್ವಾಮಿಗಳು ಅಂತ ಅಲ್ಲಿ ಹೋದ್ರು, ಸಮಾಧಿಗೆ ಹೋದ್ರು, ಎಲ್ಲ ಹೂ ಪರ್ಸ್ನಾಡು ಗೌರವ ಸಮಿತಿ ಎಲ್ಲ ಮುಗೀತು. ಮುತ್ತುಜ ಖಾದ್ರಿ ಲಿಂಗದೊಳಗೆ ಆಗ್ಬಿಟ್ರಲ್ಲ. ಮತ್ತೆ ಮುಂದೆ ಏನಂತ ಮಾನ್ ತಪ್ಪುಗಳು ಮುಂದೆ 4 ವರ್ಷ ಲಿಂಗದೊಳಗೆ ಆದ್ರು. ಅವ್ ಮುತ್ತುಜ ಖಾದ್ರಿ ಶರಣರು ಬಂದು ಗೌರವ ಸಂಧಿಸ್ಬೇಕಂದ್ ಮತ್ತೆ ಈಗ ಅವ್ರು ಇಲ್ಲಲ್ಲಿ ಈಗ ಇಲ್ಲ ಅನ್ನುವಂಗೆಲ್ಲ ಮಹಾತ್ಮರಿಗೆ ನಾವು ಇಲ್ಲ ಅನ್ನುವಂಗೆಲ್ಲ ಮಹಾತ್ಮರಿಗೆ ಅವರು ದಪ್ಪನ ಮಾಡಿದ್ರು. ದಪ್ಪನ ಮಾಡಿ ಮುಗೀತು. ಮುಗಿದ ಮ್ಯಾಗ ಸುಂಟರ್ ಗಾಳಿ ಬೀಸ್ತು. ಸಿಕ್ಕಾಪಟ್ಟೆ ಸುಂಟರ್ ಗಾಳಿ ಬೀಸ್ತು. ಗರ 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 ಹೊಡೆದು ಸುಂಟರ್ ಗಾಳಿ ಬೀಸಿ ಏನ್ ಮಾಡ್ತಂದ್ರೆ ಆ ಸಮಾಧಿ ಮೇಲೆ ಅದ ಇದು ಮಾಡಿ ಬಂದಿದ್ರಲ್ಲ, ದಪ್ಪನ ಮಾಡಿದ್ರಲ್ಲ, ಎಲ್ಲರೂ ಜನ ಅದಾರ. ಆ ಸುಂಟರ್ ಗಾಳಿ ಇದು ಮಣ್ಣು ಐತಲ್ಲ, ಚಲೋತ್ನಾಗ ಮಣ್ಣು ಎಲ್ಲ ಮಣ್ಣು ಹೋಗಿ ಆ ಸಮಾಧಿ ಮೇಲೆ ಇಷ್ಟು ಸಮಾಧಿ ಇಷ್ಟಿದ್ರೆ ಸಮಾಧಿ ಮೇಲೆ ಇಷ್ಟು ಪ್ರಮಾಣ ಬಿದ್ದುಬಿಡ್ತೀವಿ. ಅವಾಗ ಎಲ್ಲಾರು ಅಂದ್ರೆ ಮುತ್ತುಜ ಖಾದ್ರಿ ಶರಣರು ಬಂದು ಅಜ್ಜ ನೋಡ ಹಿಂಗ ಮಹಾತ್ಮ ಇವತ್ತಿಗೆ ಆದ್ರೂ ಕೂಡ ಮಹಾತ್ಮ ಲಿಂಗದೊಳಗೆಲ್ಲ ಮುತ್ತುಜ ಖಾದ್ರಿ ಅವರ ಶರಣರು ಲಿಂಗದೊಳಗೆ ಅವರಿಬ್ರು ಜೀವಂತವಾಗಿ ಚೈತನ್ಯ ಮೂರ್ತಿಗಳಾಗಿದ್ದಾರೆ. ಅದಕ್ಕೆ ಅವರಿಬ್ಬರು ಅದಾರ ಅಂತ ಅವ್ರು ಇಲ್ಲ ಅಂತ ಯಾರು ನಾವು ತಿಳ್ಕೊಂಡಿವಿ ಅಂದ್ರೆ ಅದು ನಮ್ಮ ಅಜ್ಞಾನ. ಅದಕ್ಕಾಗಿ ಅವ್ರು ಅದಾರ, ಅವ್ರ ಸಾಕ್ಷಿಯಾಗಿನೇ ನೋಡ್ಕೋಬೇಕು. ನಾವೇನಾದ್ರೂ ನಮ್ಮ ಮನುಷ್ಯರು ನಾವೆಲ್ಲ ಅಜ್ಞಾನಿಗಳಿರ್ತೀವಿ. ದೊಡ್ಡವ್ರಿಗೆ ನೆಲಕಂಗಿಲ್ಲ ನಮಗ. ಆದ್ರೆ ದೊಡ್ಡವ್ರ ಆಜ್ಞೆಯನ್ನ ಮೀರಬಾರ್ದು ಅಷ್ಟೇ. ನಮಗ ಅವ್ರ ಎತ್ತರಕ್ಕೆ ಹೋಗಕ್ಕೆ ಆಗದೆ ಹೋದ್ರು ಒಂದು ಜ್ಞಾನ ಏನಂತಂದ್ರೆ ಅವ್ರ ಆಜ್ಞೆಯನ್ನ ಮೀರಬಾರ್ದು ಅನ್ನೋಂಥ ಜ್ಞಾನ ಇತ್ತಂದ್ರೆ ಸಾಕು ಅವ್ರು ತಮ್ಮ ಜೊತೆ ಕರ್ಕೊಂಡ್ಬಿಡ್ತಾರೆ. ಅವ್ರನ್ನ ನಮ್ಮ ಆಜ್ಞೆ ಮೀರಂಗಿಲ್ಲ ಅನ್ನೋ ಗೊತ್ತಾತಂದ್ರೆ ಆ ಶಿಷ್ಯನ್ ತಮ್ಮ ಜೊತೆಗೆ ಹೋಗ್ಬಿಡ್ತಾರೆ ಅವರು. ಅದಕ್ಕಾಗಿ ಅಂಥದನ್ನ ನಾವು ಮಾಡ್ಕೊಂಡು ಹೋಗೋದೊಂದೇ ನಮ್ಮ ಕೆಲಸ. ಅವ್ರು ಅದಾರ, ಇಬ್ರು ಉಭಯತರು ಅದಾರ ಅನ್ನುವಂಥ ಒಂದು ಸದ್ಭಾವನೆ ಇಟ್ಕೊಂಡು ನಮ್ಮನ್ನು ನೋಡಕತ್ತಾರ, ನಮ್ಮನ್ನು ಗಮನಿಸ್ತಾರ ಅನ್ನುವಂಥ ಭಾವನೆಯಿಂದ ನಾವು ಅತ್ಯಂತ ಭಕ್ತಿಯಿಂದ ನಾವು ನಮ್ಮ ಜೀವನ ಸಾರ್ಥಕತೆ. ಆ ಇತಿಹಾಸವನ್ನು ಓದಿದವರು, ಆ ಇತಿಹಾಸವನ್ನ ನೋಡಿದವರು ಇವತ್ತು ನಮ್ಮ ಉಸ್ಮಾನ್ ಹನುಮಾನ್ ಶರಣರು. ಅದಕ್ಕಾಗಿ ಹೊಳ್ಳಿ ಇತಿಹಾಸ ಮರಕಳಿಸ್ಲದು. ಆ ಬಾಂಧವ್ಯ ಇನ್ನು ಸದಾಕಾಲ 1000 ವರ್ಷ ಮುಂದುವರಿಲಿ ಅನ್ನುವಂಥ ಒಂದು ಪ್ರಜ್ಞೆಯಿಂದ ಇವತ್ತಿನ ದಿವಸ ನಮ್ಮ ಅಂಜುಮನ್ ಇಸ್ಲಾಂ ಸಂಸ್ಥೆ ಕ್ರಿಯಾಶೀಲ ಅಧ್ಯಕ್ಷರು ನಮ್ಮ ಉಸ್ಮಾನ್ ಹನುಮಾನ್ ಶರಣರು, ನಮ್ಮ ಮಾಜಿ ಶರಣರು, ಇವರೆಲ್ಲರೂ ಹಿರಿಯರು, ನಮ್ಮ ಶರಣರು, ದೈವಿ ಪುರುಷರು, ಇವರೆಲ್ಲರೂ ಕೂಡ್ಕೊಂಡು ಎಲ್ಲ ಯುವಕರಿಗೆಲ್ಲ ಹೇಳ್ಕೊಂಡು ಇವತ್ತಿನ ದಿವಸ ಮಾನಸ್ವಾಮಿ ಜಾತ್ರೆ ದಿವಸ ನಾವೆಲ್ಲರೂ ಹೋಗಿ ಶುಭಾಶಯ ಹೇಳ್ಬರೋಣ ಅಂದ್ರೆ ಒಂದು ಅದ್ಭುತವಾದಂಥ ಒಂದು ಮನಸ್ಸು, ದೊಡ್ಡ ಮನಸ್ಸು. ಅದಕ್ಕಾಗಿ ಅದು ನಿರಂತರವಾಗಿ ಅದು ಮುಂದುವರಿಲಿ. ಎಲ್ಲ ಕೂಡ ನಾವು ಅಲ್ಲಿ ಊರ್ಸಿಗೆ ಬರ್ತೀನಿ, ನೀವು ಇಲ್ಲಿಗೆ ಬರ್ತೀರಿ. ಈಗೆಲ್ಲ ಎಷ್ಟು ಜನ ಗದ್ದಿಗೆ ಬಂದು ಹೋಗ್ತಾರೆ. ಇವರೆಲ್ಲ ಇದಕ್ಕೆ ಅಂದ್ರೆ ಅಪ್ಪ ಅವರು ಇದಕ್ಕೆ ಮಾಡಿ ಬಂದು ಹೋಗ್ತಾರೆ. ಹೀಗಾಗಿ ಇದು ಯಾವತ್ತೂ ಈ ಬಾಂಧವ್ಯ ಎಂದು ಅಳಗಂಗಿಲ್ಲ.
ಅದಕ್ಕಾಗಿ ಬಾಂಧವ್ಯ ನಿರಂತರವಾಗಿ ಇಡೀ ದೇಶಕ್ಕನ ಮಾದರಿಯಾಗಿ ಈ ಬಾಂಧವ್ಯ ದೇಶ ತುಂಬ ಹಿಂಗೆ ಇದೆ ಹಬ್ಬ. ಆದರಣೀಯ ಗೌರವಾನ್ವಿತ ಕರ್ನಾಟಕ ರಾಜ್ಯ ಸಂಘ ಸಮಾಜಕ್ಕೆ ತಿಳಿಸುವುದೇನೆಂದರೆ ಇಂದು ದಿನಾಂಕ 18/8/2025 ಇಲ್ಕಲ್ನ ಶ್ರೀಮಠದ ಮಹಾಂತ ಶಿವಯೋಗಿಗಳ ಮಹಾಂತ ಜಾತ್ರೆಯನ್ನ ಆಚರಿಸ್ತಾ ಇದ್ದೇವೆ. ನಗರದ ಅಂಜುಮನ್ ಸಂಸ್ಥೆ ವತಿಯಿಂದ ಮತ್ತು ಇಲ್ಕಲ್ ನಗರದ ಗಣ್ಯಮಾನ್ಯರಿಂದ ಇಂದು ಶ್ರೀಮಠಕ್ಕೆ ಭೇಟಿ ಕೊಟ್ಟು ಗುರುಮಹಾಂತ ಸ್ವಾಮಿಗಳಿಗೆ ಶಾಲು ಹೊರಿಸಿ ಹಾರನ್ನು ಹಾಕಿ ಶುಭಾಶಯನ್ನು ಕೋರಲಾಯಿತು. ಇದು ಹೋಮ ಸುವಾಸನೆಯ ಸಂಗಮವಾಗಿದೆ. ಇದು ಸುಮಾರು 3-4 ವರ್ಷಗಳಿಂದ ನಡೆಯುತ್ತಾ ಬಂದಿದ್ದು ಇಂದಿನ ಪೀಳಿಗೆಗೆ ಇದೊಂದು ಪರಂಪರೆ ನಡೀತಾ ಬರಲಿ ಅನ್ನೋ ಹಾರೈಸಿ ಇಂದು ಗುರುಮಹಾಂತ ಸ್ವಾಮಿಗಳಿಗೆ ಇಡೀ ಮುಸ್ಲಿಂ ಸಮಾಜದ ಪರವಾಗಿ ಶುಭಾಶಯಗಳನ್ನು ಕೋರಲಾಯಿತು. ಮಹಾಂತ ಸ್ವಾಮಿಗಳು ಈ ಶುಭಾಶಯನ ಗೌರವಿಸಿ ಸ್ವೀಕರಿಸಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.